5 ಪ್ರಮುಖ ರಾಜ್ಯಗಳಲ್ಲಿ ಮೈತ್ರಿ ಫೇಲ್ ಆಯಿತು. ಆದರೆ ಉತ್ತರ ಪ್ರದೇಶದಲ್ಲಿ ಸಕ್ಸಸ್ ಕಂಡಿದೆ. ಉತ್ತರ ಪ್ರದೇಶದಲ್ಲಿ ಸೀಟು ಹಂಚಿಕೊಂಡಿವೆ ಕಾಂಗ್ರೆಸ್ ಮತ್ತು ಎಸ್ಪಿ. 80 ಕ್ಷೇತ್ರಗಳ ಪೈಕಿ 17 ಕಾಂಗ್ರೆಸ್, 63 ಕಡೆ ಸಮಾಜವಾದಿ ಸ್ಪರ್ಧೆ. 17 ಕ್ಷೇತ್ರ ತೆಗೆದುಕೊಳ್ಳಿ, ಇಲ್ಲದೆ ಇದ್ರೆ ಮೈತ್ರಿ ಬೇಡ ಅಂತ ಅಖಿಲೇಶ್ ಹೇಳಿದರು. ಅಖಿಲೇಶ್ ಯಾದವ್ಗೆ ಕರೆ ಮಾಡಿ ಮೈತ್ರಿಗೆ ಒಪ್ಪಿಕೊಂಡಿದ್ದಾರೆ ಪ್ರಿಯಾಂಕಾ. ಇನ್ನು ಕಾಂಗ್ರೆಸ್ ಕೇಳಿದ್ದ 3 ಕ್ಷೇತ್ರಗಳನ್ನ ನಾನು ಬಿಟ್ಕೊಡಲ್ಲ ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ. 5 ರಾಜ್ಯಗಳಲ್ಲಿ ಮೈತ್ರಿ ಫಲಿಸಲಿಲ್ಲ. ಉತ್ತರ ಪ್ರದೇಶದಲ್ಲಿ ಸಕ್ಸಸ್ ಕಂಡಿತು. ಪಶ್ಚಿಮ ಬಂಗಾಳ, ದೆಹಲಿ, ಪಂಜಾಬ್, ಬಿಹಾರದಲ್ಲಿ ಮೈತ್ರಿ ಮುರಿದು ಬಿದ್ದಿತ್ತು. ಸದ್ಯದ ಮಟ್ಟಿಗೆ ಉತ್ತರ ಪ್ರದೇಶದ ವಿಷಯ ಆಕ್ಸಿಜನ್ ರೀತಿ ಕೆಲಸ ಮಾಡ್ತಾ ಇದೆ. ಪ್ರಶಾಂತ್, ಉತ್ತರ ಪ್ರದೇಶದಲ್ಲಿ ವರ್ಕ್ ಆಯಿತು, ಉಳಿದ ರಾಜ್ಯಗಳಲ್ಲಿ ವರ್ಕ್ ಆಗಲಿಲ್ಲ. ಆದರೂ 17 ಕ್ಷೇತ್ರಗಳಷ್ಟೇ ಕೊಡ್ತೀನಿ, ಒಪ್ಕೊಳ್ಳೋಂಗಿದ್ರೆ ಒಪ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಅಂತ. ನೋಡಿ, ಕಾಂಗ್ರೆಸ್ನ ಉತ್ತರ ಪ್ರದೇಶದ ವೋಟ್ ಶೇರು ಅವರು ಹಿಂದೆ ತೆಗೆದುಕೊಂಡಿರ್ತಕ್ಕಂಥ ಸೀಟ್ಗಳನ್ನು ನೋಡಿದರೆ 17 ಕ್ಷೇತ್ರ ಪೊಲಿಟಿಕಲಿ ಸ್ವಲ್ಪ ಜಾಸ್ತಿ ಅಖಿಲೇಶ್ ಯಾದವ್ ಒಪ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಕಾರಣ ಇಷ್ಟೇ ನೋಡಿ, ವೆಸ್ಟ್ ಬೆಂಗಾಲ್ನಲ್ಲಿ ಕಾಂಗ್ರೆಸ್ಗಿರ್ತಕ್ಕಂಥ ವೋಟ್ ಶೇರ್ ಏನು 5.5%. ಮಮತಾ ಬ್ಯಾನರ್ಜಿಗಿರ್ತಕ್ಕಂಥ ವೋಟ್ ಶೇರ್ ಏನು 45, 46, 48ವರೆಗೆ ಹೋಗ್ತಾರೆ. ಹೀಗಾಗಿ ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ನ ಅವಶ್ಯಕತೆ ಮಮತಾ ಬ್ಯಾನರ್ಜಿಗಿಲ್ಲ. ಉಲ್ಟಾ ಮಮತಾ ಬ್ಯಾನರ್ಜಿ ಹೆಂಗೆ ಯೋಚನೆ ಮಾಡ್ತಾರೆ ಅಂತಂದರೆ, ಸರಿಯಪ್ಪ ಕಾಂಗ್ರೆಸ್ ಇದ್ದರೆ ಆ್ಯಂಟಿ ಮಮತಾ ವೋಟ್ಗಳು ಕಾಂಗ್ರೆಸ್ಗೆ ಹೋಗ್ತವೆ, ಬಿ ಜೆ ಪಿಗೆ ಹೋಗಲ್ಲ. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ತನ್ನ ವಿರೋಧದಲ್ಲಿರಬೇಕು ಅನ್ನೋದನ್ನು ಮಮತಾ ಬಯಸ್ತಾರೆ. ಉತ್ತರ ಪ್ರದೇಶದಲ್ಲಿ ಹಾಗಲ್ಲ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ ಇರೋದು 6.5%. ಆದರೆ ಅಖಿಲೇಶ್ ವೋಟ್ ಶೇರ್ ಇರೋದು 21-22%. ನೀವು ಯಾವುದೇ ಟ್ರ್ಯಾಂಗ್ಯುಲರ್ ಅಥವಾ ಚತುಷ್ಕೋನ ಸ್ಪರ್ಧೆಯಲ್ಲಿ ನೀವು ಚುನಾವಣೆಗಳನ್ನು ಗೆಲ್ಲಬೇಕಾದ್ರೆ ಕನಿಷ್ಠ 35-36% ವೋಟ್ಗಳನ್ನು ತೆಗೆದುಕೊಳ್ಬೇಕು. ಹೀಗಾಗಿ ಇವತ್ತು ಅಖಿಲೇಶ್ ಯಾದವ್ ಕೂಡ ಒಂದು ಕಡೆ ಜಯಂತ್ ಚೌಧರಿ ಇಲ್ಲ, ಮಾಯಾವತಿ ಜೊತೆಗೆ ಬರ್ತಾ ಇಲ್ಲ ಅಂದಾಗ ಕಾಂಗ್ರೆಸ್ ಜೊತೆಗೆ ಬರದೇ ಹೋದರೆ ಅಖಿಲೇಶ್ ಯಾದವ್ ಚುನಾವಣೆಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇರೋದು ನಾನ್ ಯಾದವ್ ಬೆಲ್ಟಲ್ಲಿ. ಯಾದವ್ ಬೆಲ್ಟಲ್ಲಿ ಸರಿ ಯಾದವ್ರ ಬಾಹುಳ್ಯ ಇದೆ, ಒಂದು ಸೀಟ್ಗಳನ್ನು ಗೆಲ್ಬೋದೇನೋ ಅಖಿಲೇಶ್. ಆದರೆ ನಾನ್ ಯಾದವ್ ಬೆಲ್ಟ್ನಲ್ಲಿ ನೀವು ಮತ್ತೊಂದು ಪಕ್ಷ ಜೊತೆಗೆ ಬರದೆ, ಮತ್ತು ಕಾಂಗ್ರೆಸ್ ಕೂಡ ಯಾರ ಮತಗಳನ್ನು ಉತ್ತರ ಪ್ರದೇಶದಲ್ಲಿ ಪಡೆಯುತ್ತೆ, ಅದು ಮುಸ್ಲಿಂ ಮತಗಳನ್ನೇ ಜಾಸ್ತಿ ಪಡೆಯುತ್ತೆ. ಕಾಂಗ್ರೆಸ್ನ ನಾಯಕತ್ವ ಇರತಕ್ಕಂಥದ್ದೇ ಮುಸ್ಲಿಮರು, ಸ್ವಲ್ಪ ಮಟ್ಟಿಗಿನ ಬ್ರಾಹ್ಮಣ ಸಮುದಾಯ, ಬಿ ಜೆ ಪಿ ಜೊತೆ ಯಾರು ನಾರಾಜಿದ್ದಾರೆ ಅವರು ಕಾಂಗ್ರೆಸ್ ಜೊತೆ ಉಳ್ಕೊಂಡಿದ್ದಾರೆ. ನೀವು ಅದರಲ್ಲಿ ಮುಸ್ಲಿಂ ಮತಗಳು ಕೂಡ ಉತ್ತರ ಪ್ರದೇಶದಲ್ಲಿ ಓಡಿದ್ರೆ ಬಿ ಜೆ ಪಿ ವಿಲ್ ಟೈಮ್ಸ್ ನಾವು ಸರ್ವೆ ಹೇಳ್ತಾ ಇತ್ತಲ್ಲ 73, 74, 75 ಅಲ್ಲಿವರೆಗೆ ಆ ಕಾರಣದಿಂದ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಜೊತೆ ಮೈತ್ರಿಗೆ ಒಪ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಕಾಂಗ್ರೆಸ್ 40 ಕ್ಷೇತ್ರಗಳನ್ನು ಕೇಳ್ತಾ ಇತ್ತು, ವಿಚ್ ಈಸ್ ಅನ್ರಿಯಲಿಸ್ಟಿಕ್. ಕಾಂಗ್ರೆಸ್ನ ಅಷ್ಟು ಶಕ್ತಿಯೇ ಕಾಂಗ್ರೆಸ್ ಬಳಿ ಇಲ್ಲ. ಈಗ 17 ಸೀಟ್ಗಳಿಗೆ ಕಾಂಗ್ರೆಸ್ ಒಪ್ಕೊಂಡಿದೆ. ಅಖಿಲೇಶ್ ಯಾದವ್ ಕೂಡ 17 ಕೊಡ್ತೀನಿ, ಅದರಲ್ಲಿ 3 ಕ್ಷೇತ್ರಗಳನ್ನೇನು ಕಾಂಗ್ರೆಸ್ ಕೇಳ್ತಾ ಇತ್ತು ಆ ಕ್ಷೇತ್ರಗಳನ್ನು ಬಿಟ್ಕೊಡೋಕ್ಕಾಗಲ್ಲ, ಬೇರೆ ಕ್ಷೇತ್ರಗಳನ್ನು ಕೊಡ್ತೀನಿ ಅನ್ನೋದ್ರ ಮೇಲೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನೋಡಿ 2007ರಲ್ಲಿ ಮಾಯಾವತಿ ದೊಡ್ಡ ಪ್ರಮಾಣದಲ್ಲಿ ಗೆದ್ದರು. ಅಂದರೆ ಅವರು ಪೊಲಿಟಿಕಲ್ ಸಮೀಕರಣಗಳನ್ನೇ ಬದಲಾಯಿಸ್ಬಿಟ್ರು. ಹಾತಿ ನಹಿ ಗಣೇಶ ಬ್ರಹ್ಮ ವಿಷ್ಣು ಮಹೇಶ ಅಂಥೇಳಿ ಬ್ರಾಹ್ಮಣರ ಮತಗಳನ್ನು, ರಜಪೂತರ ಮತಗಳನ್ನು ಕೂಡ ತೆಗೆದುಕೊಂಡು ಮಾಯಾವತಿ ಗೆದ್ದುಬಿಟ್ರು. 2012ರಲ್ಲಿ ಸಮಾಜವಾದಿ ಪಕ್ಷ ದೊಡ್ಡ ಬಹುಮತದೊಡನೆ ಅಲ್ಲಿ ಗೆಲ್ತು. ಇಲ್ಲಾಂದರೆ ಸಮ್ಮಿಶ್ರದ ಯುಗ ಅಲ್ಲಿ ನಡೆದಿತ್ತು. ನಿಮಗೆ 92ದ ಈ ಒಂದು ವಿವಾದಿತ ಕಟ್ಟಡ ಧ್ವಂಸದ ನಂತರ ಸಮ್ಮಿಶ್ರ ಸರ್ಕಾರಗಳು ಬರ್ತಾ ಇದ್ವು. ಮಾಯಾವತಿ ಮತ್ತು ಮುಲಾಯಂ ಸೇರಿ ಅಧಿಕಾರವನ್ನು ರಚಿಸಿದ್ರು, ಬಿ ಜೆ ಪಿ ಮಾಯಾವತಿ ಸೇರಿ ಅಧಿಕಾರವನ್ನು ರಚಿಸಿದ್ರು. 2012ರಲ್ಲಿ ಸಮಾಜವಾದಿ ಪಕ್ಷ ಗೆದ್ದ ನಂತರ 2014ರಲ್ಲಿ ಯಾವಾಗ ಬಿ ಜೆ ಪಿ ನರೇಂದ್ರ ಮೋದಿಯವ್ರನ್ನ ಕರ್ಕೊಂಡು ಬಂತು, ಗುಜರಾತ್ ಮಾಡೆಲ್ ಅತಿ ಹೆಚ್ಚು ಕೆಲಸ ಮಾಡಿದ್ದು ಭಾವನಾ ಉತ್ತರ ಪ್ರದೇಶದಲ್ಲಿ. ಯಾಕಂದರೆ ಕರ್ನಾಟಕದ ಜನರಿಗೆ ಅಭಿವೃದ್ಧಿಯನ್ನು ನಾವು ಮೊದಲಿಂದ ಕೂಡ ನೋಡಿದ್ದೀವಿ. ಹೀಗಾಗಿ ನಮಗೇನು ಗುಜರಾತ್ ಮಾಡೆಲ್ ತುಂಬ ನಮಗೆ ಪ್ರಿಯ ಅಂತ ಅನಿಸಲ್ಲ. ಆದರೆ ಉತ್ತರ ಪ್ರದೇಶದಂಥ ಹಿಂದುಳಿದ, ರಸ್ತೆಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲದ ರಾಜ್ಯಕ್ಕೆ ಗುಜರಾತ್ ಮಾಡೆಲ್ ತುಂಬ ಪ್ರಿಯವನ್ನಿಸ್ತೊಡಗಿತು. 14ರಲ್ಲಿ ಒಂದು ದೊಡ್ಡ ಜಯವನ್ನು ನರೇಂದ್ರ ಮೋದಿ ದಾಖಲಿಸಿದರು.
ನನಗನ್ಸುತ್ತೆ ಒಂದು ನಾವೆಲ್ಟಿ ಫ್ಯಾಕ್ಟರ್ನ ಆಧಾರದ ಮೇಲೆ ಗೆದ್ದರು. 17ರಲ್ಲಿ ನೋಡ್ತಾ ಸಮಾಜವಾದಿ ಪಾರ್ಟಿ, ಮಾಯಾವತಿ ಇಬ್ಬರೂ ಮೈತ್ರಿ ಮಾಡಿಕೊಂಡ್ರು, ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡ್ರು, BJP ಏಕಾಂಗಿಯಾಗಿ ಬಹುಮತವನ್ನು ಹಿಡಿತು. ಇವತ್ತೇನು ಸ್ಥಿತಿ ಇದೆ ಅಂತಂದರೆ ಮಾಯಾವತಿ ಕೂಡ ಅಖಿಲೇಶ್ ಜೊತೆ ಬರ್ಲಿಕ್ಕೆ ತಯಾರಿಲ್ಲ, ಯಾಕಂದರೆ ಉಪಯೋಗ ಆಗಲ್ಲ ಅಂತ. ವೋಟ್ ಶಿಫ್ಟ್ ಆಗ್ತಾ ಇಲ್ಲ, ಯಾಕೆ ಬರಬೇಕು ಅನ್ನುವ ಭಾವನೆ. ಈಗ ಅಖಿಲೇಶ್ ಉಳಿದಿರ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ. ಭಾಳ ಪ್ರಸಿದ್ಧ ಆಗಿತ್ತು ಹೋದ ಸಲ, ಮೋದಿ ಜಿ ಕೆ ಖಿಲಾಫ್ ಉತ್ತರ ಪ್ರದೇಶಕ್ಕೆ 2 ಲಡ್ಕೆ. ಅದು ಪ್ರಸಿದ್ಧ, ಕಾಂಗ್ರೆಸ್ಸೇ ಅದನ್ನು ಪ್ರಚಾರ ಮಾಡಿತ್ತು. ಯಾರ್ಯಾರು ಅಂದರೆ ಅಖಿಲೇಶ್ ಮತ್ತು ರಾಹುಲ್ ಗಾಂಧಿ. ಸೈಕಲ್ ಮತ್ತು ಕೈ ಎರಡೂ ಸೇರಿ ಹೋಗಿದ್ದಾಗ ಡೆಸಿಮೇಟ್ ಆದವು. ಹೀಗಾಗಿ ಈ ಬಾರಿ BJPಯನ್ನು ಮಣಿಸ್ಬೇಕಾದ್ರೆ ಉತ್ತರ ಪ್ರದೇಶದಲ್ಲಿ BJP 70ರ ಕನಸು ಕಾಣುತ್ತೆ, 70ರ ಮೇಲೆ ಅದನ್ನು 50ರವರೆಗೆ ತಡೆಯುವ ಪ್ರಯತ್ನವನ್ನು ಅಖಿಲೇಶ್ ಹಾಕಿದರೆ ಮಾತ್ರ ರಾಷ್ಟ್ರೀಯ ರಾಜಕಾರಣದಲ್ಲೂ ಒಂದು 20-25 ಸೀಟ್ಗಳ ಬದಲಾವಣೆ, ದೊಡ್ಡ ಬದಲಾವಣೆ, ರೈಟ್. ಅದನ್ನು ಅಖಿಲೇಶ್ಗೆ ಮಾಡಲಿಕ್ಕೆ ಸಾಧ್ಯ ಆಗತ್ತಾ? ಯಾಕಂದರೆ ಅಲ್ಲಿ ಒಂದು ರೀತಿ ಡಬಲ್ ಇಂಜಿನ್ ಇದೆ, ಒಂದು ಮೋದಿ, ಇನ್ನೊಂದು ಯೋಗಿ. ಇಬ್ಬರ ಜನಪ್ರಿಯತೆ ಕೂಡ ಏರುಗತಿಯಲ್ಲಿದೆ. ಆ ಸಂದರ್ಭದಲ್ಲಿ ನನಗನ್ಸುತ್ತೆ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಮೈತ್ರಿ ಮಾಡ್ಕೊಳ್ಳೋದು ಸುಲಭ, ಬಟ್ ಅದನ್ನು ಸೀಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ INDIA ಅಲಯನ್ಸ್ ಕೂಡ ಹೌದು. ಉತ್ತರ ಪ್ರದೇಶದಲ್ಲಿ BJPಯನ್ನು ತಡೆಯದ ಹೊರತು ನೀವು ದಿಲ್ಲಿಯಲ್ಲಿ BJPಯನ್ನು ತಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ವಾಜಪೇಯಿ ಕಾಲದಲ್ಲೇ 50, ರಾಮ ಮಂದಿರದ ಕಾಲದಲ್ಲಿ 50-52 ಸೀಟ್ ಬರ್ತಿದ್ದು BJPಗೆ. ಮೋದಿ ಕಾಲದಲ್ಲಿ ಅದು 73ಕ್ಕೆ ಹೋಯಿತು, ಕಳೆದ ಬಾರಿ 62ಕ್ಕೆ ಬಂತು. ಅದನ್ನು 40-45ರ ಒಳಗಡೆ ತಡೆಯುವಲ್ಲಿ ಯಶಸ್ವಿಯಾದರೆ ಮಾತ್ರ ಅಖಿಲೇಶ್ಗೊಂದು ಅವಕಾಶ ಇದೆ. ರೈಟ್. ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ಒಂದು ಚಿಕ್ಕ ಬ್ರೇಕ್ನ ನಂತರ ರಾಜ್ಯ ರಾಜಕಾರಣಕ್ಕೆ ಬರೋಣ. ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ, ಲೋಕಸಭೆಯ ಹಿನ್ನೆಲೆಯಲ್ಲಿ ಸೀಟು ಹಂಚಿಕೆಯ ಬಗ್ಗೆ ಏನೇನು ಚರ್ಚೆ ಆಗ್ತಾ ಇದೆ, ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ, ಮಾತಾಡೋಣ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.